नाम की है कथा संग्राम की, विश्व के कल्याण की, विश्व के कल्याण की। धर्म धर्म आदि अनंत, सत्य सत्य कलेश कलंक, स्वार्थ की कथा परमार्थ की। शक्ति है भक्ति है, जन्मों की मुक्ति है, जीवन का ये संपूर्ण सार है। युग युग से कण कण में, सृष्टि के दर्पण में, वेदों की कथा पार है। कर्मों की गाथा है, देवों की भाषा है, सदियों के इतिहास का प्रमाण है। कृष्णा की महिमा है, गीता की गरिमा है, ग्रंथों का ग्रंथ ये महान है। KTM ಮಿರರ್ ನೋಡಿ ಸ್ನೇಹಿತರೆ, ಎಷ್ಟು ಆರಾಮಾಗಿ ಕೂರಿಸಿದ್ದಾರೆ. ಇದಕ್ಕೆ ಕೂರುತ್ತಿದ್ದು ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ ಸೆಟಪ್ ಅಂದರೆ ಇದು. ನಾನು ಅಂದ್ಕೊತಿದ್ದೆ ಇದನ್ನು ಫುಲ್ ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ. ಇಲ್ಲ, ಆ್ಯಕ್ಚುಲಿ ಇದರಲ್ಲೇ ಕೂತಿದೆ, ವಿಚ್ ಇಸ್ ಗುಡ್. ಸುಮ್ಮನೆ ಇದಕ್ಕೆ 6,500 ವೇಸ್ಟು, ಬಟ್ ಲುಕ್ ವೈಸು ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ನೈಟ್ ವಿಷನ್ನು ಅಷ್ಟೇ, ಆ್ಯಂಟಿ ಗ್ಲೇರ್ ಇರೋದ್ರಿಂದ ಮುಖಕ್ಕೆ ಹೊಡೆಯಲ್ಲ, ಎಷ್ಟೇ ಬ್ರೈಟ್ನೆಸ್ ಲೈಟ್ ಬಿದ್ರೂ. ಅದು ಚೆನ್ನಾಗಿದೆ. ಇದನ್ನೊಂದು ಆರ್ಡರ್ ಮಾಡೋಣ, ಇನ್ನೊಂದು ಆರ್ಡರ್ ರೆಡಿಯಲ್ಲ C5 ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ C5S ಅಂತ ತಗೊಂಡೆ. ಅದೇನು ಮಾಡಿದಾನೋ ಗೊತ್ತಿಲ್ಲ, ಅಮೆಝಾನ್ ಅವ್ನು ಕಳಿಸ್ಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ಜೊತೆ ಕಳಿಸ್ತಿದ್ದಾರೆ. ಅವ್ಳು ಮನೆಗೆ ಬಂದ್ಬಿಟ್ಟು ತಲುಪಿಬಿಟ್ಟು ಎಲ್ಲ ಕೊಟ್ಟೋಗಿದ್ದಾಳೆ. ಅಮೆಝಾನ್ ಅಂತ ಎಕ್ಸ್ಪೆಕ್ಟೆಡ್ ಬೈ 4 ಜುಲೈ ಅಂತ, 5 ಜುಲೈ ಕಮ್ ಬ್ಯಾಕ್ ಫಾರ್ ರೀಫಂಡ್ ಅಂತ ಹೇಳಿದ್ರೆ ಕೊಟ್ಟೇ ಬಿಟ್ಟ ರೀಫಂಡ್ ಬಿಟ್ಟಿದ್ರು. ಇನ್ನೆಲ್ಲೂ ಸ್ಟಾಪ್ ಇಲ್ಲ ತಾನೇ, ಡೈರೆಕ್ಟ್? ಹಾಂ, ಓಕೆ ಓಕೆ. ಕೂರಿಸಿದ್ರಿ ಡೈರೆಕ್ಟಾಗಿ ಕೂರುತ್ತೆ KTM ಮಿರರ್ಸು? ಹಾಂ, ಡೈರೆಕ್ಟಾಗಿ ಕೂರುತ್ತೆ. ಆದರೆ ಅದು 17 ನಂಬರ್ ಸ್ಪ್ಯಾನರ್ ನಮಗೆ ಕೊಡೋಲ್ಲ, ಟೂಲ್ ಬಾಕ್ಸ್. ಓಕೆ, ಬಟ್ ಆ ಸೆಟ್ಗೆ ಕೂರುತ್ತೆ. ನಾನೆಲ್ಲ ಇದನ್ನ ಇಲ್ಲಿಗೆ ಸ್ವಿಚ್ ಮಾಡಿ. ಸೇಮ್ ಯೋಕ್. ಹೌದಾ? ಯೂನಿವರ್ಸಲ್ ಯೋಕ್. ಸ್ನೇಹಿತರೆ, ಲೈಟಾಗಿ ಒಂದು ತಿಂಡಿ ಆಯಿತು, ಇಡ್ಲಿ ವಡೆ ಆಸ್ ಯೂಶಲ್. ನೋಡಿ ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳು, ಮಿಟರಿಯರು, ಕ್ಲಾಸಿಕ್ಕು, ಹಿಮಾಲಯನ್ 411, ನಮ್ಮ 250 ಒಂದು ಡಾಮಿನಾರ್ ಬಂದಿದೆ, ನನ್ನ ಹಳೆ ಗಾಡಿ. ಇಲ್ಲಿಂದ ಜಸ್ಟ್ 20 ಕಿಲೋಮೀಟರ್ಸು. ಅಲ್ಲಿ ಕಾಣಿಸ್ತಿರುವಂಥ ಬೆಟ್ಟ, ಅಲ್ಲಿಗೆ ಹೋಗಬೇಕು. ಸೊ ಇವತ್ತು ಜಾತ್ರೆ ಇರೋದ್ರಿಂದ ಟೆಂಪಲಲ್ಲಿ ರಶ್ ಇರುತ್ತಂತೆ. ನಾವು ನೋಡಬೇಕು ಹೆಂಗಾಗುತ್ತೆ, ಏನು ಕತೆ ಅಂತ. ಹೆವಿ ಲೈನಪ್. ಏಯ್, ಮಡಿಕೇರಿ ಗಾಡಿನಾ? ನನಗೆ ಇತ್ತೀಚಿನ ಆ್ಯಕ್ಸ್ ಸೀರೀಸಲ್ಲಿ ಐ ಥಿಂಕ್ ಆಟಾ ಮೋಟರ್ಸೈಕಲ್ದು ಹ್ಯಾಂಡ್ಲ್ ಬಾರ್ ಹಾಕ್ಸಿದ್ದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತು. ಬಟ್ ಈ ಮಿರರ್ಸ್ ಎಲ್ಲ ಇದೆಯಲ್ಲ, ಈಗ ನಮ್ಮ ಫೆಲೋ ರೈಡರ್ಸ್ ನೋಡ್ಬೇಕಾದ್ರೆ ಅನಿಸ್ತಿತ್ತು, ಐ ಥಿಂಕ್ KTMದಕ್ಕೆ ಹೋಗ್ಬೋದಾಗಿತ್ತು. ಒಂದು 2,000 ರೂಪಾಯಿಗೆಲ್ಲ ಆಗೋಗ್ಬಿಡುತ್ತೆ ಅದು. ಈ ಆಟಾ ಮೋಟರ್ಸೈಕಲ್ದು ವರ್ತು 2,500ಕ್ಕೆ ಒಳ್ಳೆ ಹ್ಯಾಂಡಲ್ ಬಾರು. ಯು ವಿಲ್ ಗೆಟ್ ಸಮ್ ಕೌಂಟಿಂಗ್ ಪಾಯಿಂಟ್ಸು, ಏನಾದರೂ ಹಾಕೋತಿರೋ ಸ್ವಿಚಸ್ ಅಂದರೆ ಅದಕ್ಕೂ ಆಗುತ್ತೆ. ಆಮೇಲೆ ಕಂಫರ್ಟಬಲ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಕರೆಕ್ಟಾಗಿ ನೋಡಿ ಹ್ಯಾಂಡ್ಲ್ ಬಾರು, ಇದನ್ನು ಬೆಂಡ್ ಮಾಡೋಕ್ಕೆ ಬಿಡಲ್ಲ ಇದು. ಓಕೆ, ಅಂದರೆ ಫುಲ್ ಹಿಂಗೆ ಸ್ಟ್ರೈಟಾಗೂ ಇಲ್ಲ, ಒಂದು ಲೆವೆಲ್ಗೆ ಒಂಚೂರು ಹಿಂಗಿದೆ, ಎಲ್ಲೂ ಪೇನ್ ಬರಲ್ಲ. ಲೈಕ್ ರಾಮನಗರಕ್ಕೆ ಬಂದಿದ್ದೀನಿ ಅನ್ನೋ ಥರ ಬೆಟ್ಟಗಳು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ, ಸುತ್ತ ಬೆಟ್ಟ. ಬಟ್ ಇನ್ನೂ ಒಂಚೂರು ಬೇಗ ಬಂದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಾಯಿತ್ತು. ಆಲ್ಮೋಸ್ಟ್ ಸನ್ನು ಆಲ್ರೆಡಿ ಬ್ರೈಟಾಗಿ ಹೊಡಿತಾ ಇದೆ.
ಮಾರ್ನಿಂಗ್ ಅಲ್ಲಿತ್ತಲ್ಲ ಆ ಫೀಲಿಂಗು, ಆ ಸೂರ್ಯ ಹುಟ್ಟಿದ ಸ್ಟೇಜು ಅದೊಂಥರ ಮಜಾ. ಸೊ ಇದೊಂಚೂರು ಬ್ರೈಟ್ನೆಸ್ ಜಾಸ್ತಿ ಆಯಿತು. ಹೋಪ್ಫುಲಿ ಇವತ್ತೊಂಚೂರು ರಿಸ್ಲಿಂಗ್ ಇರುತ್ತೆ ಮಳೆ. ಸೊ ಇದೇ ಥರ ವೆದರ್ ಇದ್ದರೆ ಸಾಕು. ಸೊ ಸ್ಟ್ರೈಟ್ ಹೋದರೆ ಕಡಪಾಗೆ ಹೋಗುತ್ತೆ, ಮಾದನಪಳ್ಳಿಗೆ ಹೋಗುತ್ತೆ, ಇಲ್ಲ ಲೆಫ್ಟ್ಗೆ ಹೋದರೆ ಚಿಂತಾಮಣಿಗೆ ಹೋಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಚಿಂತಾಮಣಿ ರೂಸ್, ಅದಲ್ಲ ಚಿಂತಾಮಣಿ. ಸೊ ಸ್ನೇಹಿತರೆ ಇಲ್ಲಿ ಲೆಫ್ಟ್ ಹೋಗ್ಬೇಕು, ಇಲ್ಲಿ ಚಿಂತಾಮಣಿಯಿಂದ ಬೋರ್ಡ್ ಹಾಕಿದ್ದಾರೆ. ಸೊ ಯು ಹ್ಯಾವ್ ಟು ಟೇಕ್ ಲೆಫ್ಟ್ ಯುವರ್ ಚಿಂತಾಮಣಿ ಮುರುಗಮಲ್ಲ ರೂಟ್. ಇಲ್ಲಿಂದ ಕ್ರೇಜ್ ಆಗಿದೆ ರೋಡ್ಸು ನೋಡಿ. ನಾವು ಅಲ್ಲಿ ಹೈವೇಲಿ ಬರ್ಬೇಕಾದ್ರೆ ಆ ಬೆಟ್ಟ ಲೆಫ್ಟಲ್ಲಿ ಕಾಣಿಸ್ತಿತ್ತು. ಈಗ ಆಲ್ಮೋಸ್ಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮೌಂಟೇನ್ಸ್. ಎಲ್ಲ ಗೌರಿಬಿದನೂರು ಈ ಕಡೆ ಎಲ್ಲ ಒಂದೇ ಥರ ಊರುಗಳು. ಆಮೇಲೆ ಈ ರೋಡಿಗೆ ಬಂದರೆ ಪೆಟ್ರೋಲ್ ಬಂಕ್ದು ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರಿಗೊಂದು ಪೆಟ್ರೋಲ್ ಬಂಕ್ಗಳಿದೆ. MRPಯಲ್ಲಿ ಇತ್ತು ಆಗಲೇ. ಇಲ್ಲಿಂದ ಜಸ್ಟ್ 5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಐ ಡೋಂಟ್ ನೋ, ನಾವು ಟೂ ಮಚ್ ಟ್ರಕ್ಕಿಂಗ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ಜಾಗಕ್ಕೆ ಬಂದೇ ಇಲ್ಲ, ನಾನು ಮೊದಲನೇ ಸಲ ಬರ್ತಾ ಇರೋದು. ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಗಾಡಿ ಬಿಟ್ಟು ಹೋಗ್ಬೇಕಲ್ಲ, ತುಂಬ ಟ್ರಕ್ಕಿಂಗ್ ಇದ್ದರೆ ಎಲ್ಲ ನನ್ನ ಸ್ಪಾಟ್ಗಳಿಗೆ ಹೋಗಲ್ಲ. ಸೊ ಈ ಜಾಗ ನೋಡ್ತಿದ್ರೆ ಐ ಥಿಂಕ್ ಜಾಸ್ತಿ ಟ್ರೆಕ್ಕಿಂಗ್ ಏನಿಲ್ಲ, ಗಾಡಿ ಮೇಲೆ ತನಕ ಹೋಗುತ್ತೆ ಅನಿಸುತ್ತೆ. ಸೊ ನೋಡೋಣ. ವಾವ್, ಏನು ಅಮೇಝಿಂಗ್ ಆಗಿದೆ ಇದು. ನೋಡೋಣ, ನಮ್ಮ ಬ್ರದರ್ಸ್ಗೆ ಕಾಯೋಣ, ಯಾಕಂದರೆ ಅವ್ರಿಗೂ ದೇ ಮೈಟ್ ನೋ ದ ಬೆಟರ್ ರೂಟ್. ತುಂಬ ಹತ್ರ ಗುರು ಬೆಂಗಳೂರಿಂದ. ಮಾರ್ನಿಂಗ್ ಬಂದ್ರಂತೂ ಆರಾಮಾಗಿ ಬರ್ಬೋದು. ನಾವು ಆ್ಯಕ್ಚುಲಿ ಸೋಲೋ ಬಂದ್ಬಿಟ್ಟು ತುಂಬ ಬೇಗ ಬಂದುಬಿಡ್ತೀರಾ ನೀವು. ಇಲ್ಲ ಪೆಟ್ರೋಲ್ ಬಂಕ್ ಇದೆ, ಬೇಜಾನ್ ಇದೆ, ಅಲ್ಲಿರೋದು ಬೆಟ್ಟ. ಸೊ ಇಲ್ಲಿಂದ ನೋಡಿದ್ರೆ ಸ್ವಲ್ಪ ಮಡ್ ರೋಡು. ಒಳ್ಳೆ ಹೆಸರಿಟ್ಟಿದ್ದಾರೆ ಗುರು, ಕೈಲಾಸಗಿರಿ. ಹಂಗೆ ಇದೆ, ಕೈಲಾಸದ ಥರನೇ ಇದೆ ಇದು. ಸೂಪರ್ ಜಾಗ. ನನಗೆ ಕರಿಘಟ್ಟಕ್ಕೆ ಹೋಗಿದ್ದು ಫೀಲಿಂಗ್ ಬರ್ತಾಯಿದೆ. ಸೊ ನಾವು ಹಿಂಗೆ ಹೋದರೆ ಆಫ್ ರೋಡಿಂಗ್ ಹೋಗ್ಬೇಕು, ದೇವಸ್ಥಾನ ಅಂದರೆ ಹಿಂಗೆ ಹೋಗ್ಬೇಕು. ಟೆಂಪಲಾ ಇದು? ಟೆಂಪಲ್ ರೋಡು ಇಲ್ಲ ಇಲ್ಲ, ಹಿಂಗೆ ಹೋಗೋದು. ಆಫ್ ರೋಡಿಂಗ್ ಇದೆ ಸ್ವಲ್ಪ. ನೋಡೋಣ. ಅವರು ಬಂದುಬಿಡ್ಲಿ ಅಲ್ಲ. ಹಾಂ, ಫೋನ್ ಕಾಲ್. ಬ್ರೋ ಇದು ದೇವಸ್ಥಾನ, ಇದು ಹಿಂಗೆ
ಅಲ್ಲ ಇಲ್ಲಿ ಆಫ್ ರೋಡಿಂಗ್ ಇದೆ ತುಂಬ. ಓಕೆ ಹಿಮಾಲಯನ್ ಓಕೆ, ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದ್ದರೆ ಕಷ್ಟ ಆಗ್ಬೋದು ಅಷ್ಟೇ. ಮಳೆ ಒಂದು ಬರಲಿಲ್ಲ ಅಂದರೆ ನಮಗೆ ನೋ ಪ್ರಾಬ್ಲಮ್. ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಅಂದರೆ ಒನ್ ಬ್ಯಾಡ್ ಗೇರ್ ಡಮಾರ್. ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಅಂದರೆ ಅಯ್ಯೋ ನಾನು ಹಿಂದೆ ನೋಡಿ ಗುರು, ಬರ್ಬೇಕಾದ್ರೆ ವ್ಯೂ ಸಖತ್ತಾಗಿದೆ ಅಂದ್ಕೊಳ್ಳಿ. ಕಣ್ಣಿಗೇನೋ ಬಿತ್ತು. ಶಿಟ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ಸ್ಪಾಟ್ ಮಾತ್ರ ಹತ್ರದಲ್ಲಿ. ಬಿಟ್ಬಿಡಿ ಬಾಯ್ಸ್. ಐ ವಿಶ್ ಅಟ್ಲೀಸ್ಟ್ 750 ಆದರೂ ಹಿಮಾಲಯನಲ್ಲಿ ಇದೆ ಹ್ಯಾವ್ ಟು ಗಿವ್ ಟ್ರಾಕ್ಷನ್ ಕಂಟ್ರೋಲ್. ಬಜಾಜ್ ಅವ್ರು ನೋಡಿ 250ಗೆಲ್ಲ ಬಿಟ್ಬಿಟ್ಟಿದ್ದಾರೆ ಟ್ರಾಕ್ಷನ್ ಕಂಟ್ರೋಲ್. ಹೊಸ ಡಾಮಿನರ್ 400 ಟ್ರ್ಯಾಕ್ ಹಳೇದ್ರಲ್ಲಿ ಇತ್ತು, ಬಟ್ ಕಂಟಿನ್ಯೂಡ್. ವೀಲ್ ಸ್ಪಿನ್ ಆಗುತ್ತೆ ಹೆವಿ. ಇಷ್ಟೇ ಅನಿಸುತ್ತೆ. ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ರಾಂಗ್ ಗೇರ್. ಓಹೋ
ಕ್ರೇಜಿ ಕ್ರೇಜಿ. ಬ್ರೋ ಇನ್ನೂ ಹೋಗ್ಬೋದಾ? ಇನ್ನು ಮುಂದಕ್ಕೆ ಹೋಗ್ಬೋದಾದ್ರೆ ಯಾವಾಗಾದ್ರೂ ಹೋಗ್ಬೋದಂತೆ ಹುಡುಗ. ಇಲ್ಲ ಕಣ, ಸಿಕ್ಕಾಪಟ್ಟೆ ಮಜಾ ಇದೆ. ಯು ವಿಲ್ ಎಂಜಾಯ್ 15 ಮಿನಿಟ್ಸ್. 50 ಕಿಲೋಮೀಟ್ರ್ ರೈಡು ಒಂಥರ ಮಜಾ. ಆಮೇಲೆ ಬಂದಮೇಲೆ ಸ್ಪಾಟ್ ನೋಡಿ ನಾನು ಹೆಂಗಿದೆ ತೋರಿಸ್ತೀನಿ. ಸ್ವಲ್ಪ ವಿಂಡೋ ಸ್ವಲ್ಪ ಜಾಸ್ತಿ ಇದೆ, ಅದರಿಂದ ಮೈಕ್ ಹಾಕ್ಕೊಂಡಿದ್ದೀನಿ. ಕ್ಯಾಕ್ಟಸ್, ಲುಕ್ ಎಟ್ ದಿಸ್. ಸುತ್ತ ಬೆಟ್ಟ, ಮಧ್ಯದಲ್ಲೊಂದು ಟೆಂಪಲ್. ಅದು ಇವತ್ತು ಮಳೆ ಬರೋ ಥರ ಇದೆ ಮಧ್ಯಾಹ್ನ, ಅದರಿಂದ ಬೆಳಿಗ್ಗೆ ಹಿಂಗಿದೆ ಕ್ಲೈಮೇಟು. ಬೇಸಿಗೆಯಲ್ಲಿ ಬಂದರೆ ವರ್ತಲ್ಲ ಅನಿಸುತ್ತೆ. ಬಟ್ ಈಗಂತೂ ಬೆಸ್ಟ್ ಟೈಮ್ ಸ್ನೇಹಿತರೆ. ನಿಮ್ಗೆ ಏನಾದರೂ ಲಾಂಗ್ ರೈಡ್ ಮಾಡೋಕ್ಕೆ ಟೈಮ್ ಇಲ್ಲ, ಮಾನ್ಸೂನ್ ರೈಡು ಅಂತಂದರೆ ಬೆಂಗಳೂರಲ್ಲಿ ಸುತ್ತಮುತ್ತ ಇರುವಂಥ ಇಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಅಲ್ಲೊಂದು ಟೆಂಪಲ್ ಇದೆ ನೋಡಿ ಮೇಲ್ಗಡೆ. ಸೊ ಯು ಕ್ಯಾನ್ ಗೋ ಟಿಲ್ ದೇರ್. ಇದಲ್ಲ, ಅಲ್ಲೊಂದಿದೆ. ಸೊ ಅಲ್ಲಿ ತನಕ ಅಂದರೆ ಗಾಡಿ ಸೋಲೋ ಬಂದಾಗಲ್ಲ, ನೀವೇನಾದರೂ ಜಾಗ ಹಿಡ್ದೆ ಗಾಡಿಯಲ್ಲಿ ಎಲ್ಲ ಇಡೋಕ್ಕೆ ಐಟಮ್ಗಳು ಅಂತಂದರೆ ಆರಾಮಾಗಿ ಅಲ್ಲಿ ತನಕ ಹೋಗ್ಬೋದು. ಆಮೇಲೆ ಒಂದು ವಾಚ್ ಟವರ್ ಇದೆ ನೋಡಿ. ನಾನು ಜನರಲಿ ಹಿಂಗೆ ತೋರಿಸ್ತೀನಿ. ನಾನು ನಿಮಗೆ ಯಾವತ್ತೂ ಸಾವಂದುರ್ಗನ ಅಷ್ಟೇ ಒಂದೇ ಸಲ ಹತ್ತಿರೋದು, ಹತ್ತಕ್ಕೆ ಹೋಗಲ್ಲ ನಾವು. ಸೊ ಅಲ್ಲಿ ತನಕ ಹೋಗ್ಬೋದು. ಕ್ಯಾನ್ ಗೋ ಅಪ್ ಟಿಲ್ ದೇರ್. ಅಲ್ಲೊಂದು ವಾಚ್ ಟವರ್ ಇದೆಯಲ್ಲ ಅಲ್ಲಿ. ಎಲ್ಲಾದರೂ ಒಂದು ಕಡೆ ಟೈಮ್ ಲ್ಯಾಪ್ಸ್ ಹಾಕ್ಕೋಬೇಕು. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಇವತ್ತು ಟ್ರೈಪಾಡೇ ತಂದಿಲ್ಲ. ಸೊ ನಮ್ಮ ಲೈನಪ್ ನೋಡಿ ಹೆಂಗಿದೆ. ಗೆರಿಲ್ಲಾ, 4 ಹಿಮಾಲಯನು, ಒಂದು 411, ಒಂದು ಡಾಮಿನಾ 250, ಕ್ಲಾಸಿಕ್ಕು, ಎಲ್ಲ ಥರ ಗಾಡಿ ಇದೆ. ಮೀಟರ್ ಯಾರು, ಎಕ್ಸ್ಪಲ್ಸು, NS 400 ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ರೈಡ್ನ. ನನಗೆ ಗ್ರೂಪ್ ರೈಡ್ ಅಂತ ಅಂದ್ರೂ ಮಧ್ಯ ನಾನು ನನ್ನ ಪಾಡಿಗೆ ನಾನು ಹಿಂಗೆ ವ್ಲಾಗ್ ಮಾಡೋಕ್ಕೆ ಪಾಪ ಪರ್ಮಿಷನ್ ಕೇಳ್ಬಿಟ್ಟಿದೆ. ವ್ಲಾಗ್ ಮಾಡ್ತೀನಿ, ಅವಾಗ ಡಿಸ್ಪರ್ಸ್ ಆಗ್ಬಿಡ್ತೀನಿ ಗ್ರೂಪಿಂದ ಅಂತ. ಸೊ ನೆಕ್ಸ್ಟ್ ಕೆಳಗಡೆ ಹೋಗ್ತಾ ಅವ್ರು ಆ್ಯಕ್ಚುಲಿ ಮೇಲೋದ್ರು. ಸೊ ಅಲ್ಲಿ ತನಕ ಹೋಗ್ಬೋದು. ಐ ಡೋಂಟ್ ಥಿಂಕ್ ಅಲ್ಲಿ ತನಕ ಹೋಗದೆ ಇಲ್ದೇ ವಾಚ್ ಟವರ್ ತನಕ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸ್ಪಾಟ್ ನೋಡ್ಬೋದು. ಬೆಟ್ಟ ಹೆಂಗೆ ಕಾಣಿಸ್ತಿದೆ ಅಂದರೆ ಅಲ್ಲೆಲ್ಲೋ ದೂರದಲ್ಲಿ ಮಳೆ ಆಗ್ತಿದೆ ಅನಿಸ್ತಿದೆ ನೋಡಿ. ಕ್ರೇಜಿ ಜಾಗಗಳು. ಮೇ ಬಿ ವೆದರ್ ಹಿಂಗಿರೋದ್ರಿಂದ ಹಂಗೆ ಅನಿಸ್ತಿದೇನೋ. ಸಾವಂದುರ್ಗ ಬೆಟ್ಟ ಥರನೇ, ಬಟ್ ಕ್ಲೈಮೇಟ್ ಮಾತ್ರ ಇವತ್ತು ಕ್ರೇಜಿ ಆಗಿದೆ. ಯಾವ ದೋಣಿಯು ತೇಲಿ ಎಂದು ಬರುವುದೋ ಕಾಣೆ, ನೀನಿರುವ ಬಳಿಯಲ್ಲಿ ನನ್ನ ಬೇಡಲು, ನಿನ್ನ ಕಂಗಳ ಕೊಳದೆ ಬೆಳದಿಂಗಳೆಳೆದಂತೆ ನನ್ನೆದೆಯ ಕಡಲೇಕೆ ಬೇಗುತ್ತಿಹುದು. ಒಂದು ಡುಕಾಟಿ ಲೈನಪ್ ನೋಡಿ. ಮಲ್ಟಿಸ್ಟಾಡಾ, ಡೆಸರ್ಟ್ ಟೆಕ್ಸು, ಸ್ಕ್ರಾಮ್ಲರು, 2 ಸ್ಕ್ರಾಮ್ಲರು, ಒಂದು ಮಲ್ಟಿಸ್ಟಾಡಾ,
ಒಂದು ಡೆಸರ್ಟ್ ಎಕ್ಸು, ಡುಕಾಟಿ, ಇದು ಟ್ರಿಯಂಫ್ ಟೈಗರು. NX 500 ಇದೆ. ಇದು ಬಂದ್ಬಿಟ್ಟು ಹೋಂಡಾ ಅವ್ರದ್ದು. ಇಟ್ಸ್ ರಿಸ್ಕಿ, ಬಟ್ ಇಫ್ ಯು ಹ್ಯಾವ್ ಅ ಫಾಲ್, ನೋ, ದಿಸ್ ವಿಲ್ ಗೆಟ್ ಹಿಟ್. Keep it here. Somewhere down. When I go back to hometown, I will change it. Because one time fall down, light little bit bend actually. Before I kept it here. Even that also getting affected. Just checking the position. I think this is okay, I guess. Because first thing crash card only lit. ಹತ್ಬೋದಾಗಿತ್ತು ಆರಾಮಾಗಿ. ಫುಲ್ ಕಟ್ಕೊಂಡು ಹೋಗ್ಬೇಕಾಯ್ತು. ಬೇಕಾದ್ರೆ ಲೈಟಾಗಿ ಹಾಕೊಳ್ಳಿ ಫುಡ್ಡು. ಆದರೆ ಪ್ರಾಬ್ಲಮ್ ಶೂ ಬಿಚ್ಚಬೇಕು. ಅಲ್ಲ ಸೇಮ್ ಡಿ ಇದೆ. ಓಕೆ ಓಕೆ. ಇದೆಲ್ಲ ಸಿಗುತ್ತಾ ಹೋದ್ರೆ? KYT ಇದೆಲ್ಲ ಸಿಗುತ್ತಲ್ಲ? KYT ನೈಸ್. ಓಕೆ. ಪ್ರಸಾದಕ್ಕೆ ಹೋಗ್ತೀರಾ? ಪ್ರಸಾದ ಇದೆ. ಇದು ನೋಡಿ ಟ್ಯಾಗ್ ಲೈನ್ ಸಖತ್ತಾಗಿದೆ. ಸಂಚಾರವೇ ಉಸಿರು, ಸ್ನೇಹವೇ ಸುಧೀರು. ವಾ ವಾ. ನೀವು ಇನ್ನೂ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಮೇಲೆ ತನಕ ಹೋಗ್ಬೋದು, ಬಟ್ ವೀಕೆಂಡಲ್ಲಿ ಬಿಡಲ್ಲ ಅಷ್ಟೇ. ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಆದರೂ ಒಬ್ಬರು ಎಕ್ಸ್ಪಲ್ಸ್ ಯಾರೋ ಕೇರಳ ಗಾಡಿ ಫುಲ್ ಮೇಲೆ ತನಕ ಎತ್ಕೊಂಡು ಹೋಗಿದ್ದಾರೆ. ABS ಆನಲ್ಲಿ ಇದ್ಬಿಟ್ರೆ ಬ್ರೇಕ್ ಹಂಗೆ. ನೋಡಿ ಸ್ನೇಹಿತರೆ, ಇಲ್ಲಿ ವಿವೋ ಐ ಡೋಂಟ್ ನೋ DJ ಜಸ್ಟಿಫೈ ಮಾಡುತ್ತಾ ಇಲ್ವಾ ಅಂತ, ಬಟ್ ಕ್ರೇಜಿ ಆಗಿದೆ. ಹೆಂಗಿದೆ ಅಂದರೆ ವಿಂಡಿಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಆ ಕಡೆ ಹೋದಂಗೆ ವಿಂಡು ಸಿಕ್ಕಾಪಟ್ಟೆ ವಿಂಡಿದೆ. ಇಲ್ಲಿ ಏನಕ್ಕೆ ಜಲ್ಲಿಕಲ್ಲು ಹಾಕಿದ್ದಾರೆ ಗೊತ್ತಿಲ್ಲ. ಸೊ ಇದೊಂದು ಸ್ಪಾಟ್ ಮಾತ್ರ ಜಲ್ಲಿಕಲ್ಲು ಹಾಕ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲೊಂದು ಲೆಫ್ಟಲ್ಲಿ ಟೆಂಪಲ್ ಇದೆ, ಅದೇ ಗುಹೆ ಒಳಗಡೆ ಹೋಗುವಂಥದ್ದು. ಅದಕ್ಕೆ ಒಂದ್ಸಲ ಹೋಗ್ಬಿಟ್ಟು ಈ ವ್ಲಾಗ್ನ ತಥಾಸ್ತು ಮಾಡೋಣ. ಖುಷಿ ಆಯಿತು ಗುರು. ಫಸ್ಟ್ ಟೈಮ್ ಗ್ರೂಪ್ ರೈಡ್ ಬಂದಿದ್ದು. ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಗೊತ್ತಿರೋ ಹುಡುಗರ ಜೊತೆ ಹೋಗೋದೇ ಬೇರೆ ಥರ. ರ್ಯಾಂಡಮಾಗಿ ಈ ಥರ ಪರಿಚಯ ಆಗೋದೇ ಒಂಥರ. ಏನು ಇಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದೆ. ಏನು ಬ್ರೋ?
ಸ್ನೇಹಿತರೆ ಟೆಂಪಲ್ ಒಳಗಡೆ ಹೋಗೋಕ್ಕಾಗಿಲ್ಲ, ತುಂಬ ಕ್ರೌಡ್ ಇದೆ. ನಾನು ವೀಡಿಯೋ ಬಿಗಿನಿಂಗೆಲ್ಲ ಹೇಳಿದೆ ಇವತ್ತೇನೋ ಜಾತ್ರೆ ಇದೆಯಂತೆ. ಸೊ ಅದರಿಂದ ಉದ್ದು ಕ್ಯೂ ಇದೆ ಅಲ್ಲಿ. ಒಳಗಡೆ ಹೋಗೋದು ಬಿಡಿ, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ವೆಹಿಕಲ್ಸು. ಸೊ ಅದರಿಂದ ನಾವು ವಾಪಸ್ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಈಗ ಊಟ ಗೀಟ ಮಾಡ್ಕೊಂಡು ನೋಡೋದು. ಅವ್ರು ಯಾಕೆ ವಾಪಸ್ ಹೋದರು? ಇನ್ನೂ ಇಬ್ರು ಇದ್ರೆ ಅವ್ರು ಕರ್ಕೊಂಬರಕ್ಕೆ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ಸ್ವಲ್ಪ ಲಾಂಗ್ ಆಯಿತು ಬಿಕಾಸ್ ಆಬ್ವಿಯಸ್ಲಿ ವಿ ಹ್ಯಾಡ್ ಲಾಟ್ ಆಫ್ ಕಾನ್ವರ್ಸೇಷನ್ ಹ್ಯಾಪ್ನಿಂಗ್. ಆಮೇಲೆ ಜಾಗನೂ ಅಷ್ಟೇ ಚೆನ್ನಾಗಿತ್ತು. ನಾನು ಸುಮ್ಮನೆ ಪಾರ್ಟ್ ಬೈ ಪಾರ್ಟ್ ಬಿಡೋಕ್ಕಿಂತ ಐ ಥಾಟ್ ಒಂದೇ ವೀಡಿಯೋಲಿ ಮುಗಿಸೋಣ ಅಂತ. ಸೊ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.